ಎಲ್ಲರಿಗೂ ನಮಸ್ಕಾರಗಳು. ಪ್ಲೈನ್ ಬ್ಲೌಸನ್ನು ಕಟಿಂಗ್ ಮಾಡೋದು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸನ್ನು ತಿಳಿಸ್ತಾ ಇದ್ದೀನಿ. ಕೆಲವರು ಕೇಳ್ತಾ ಇದ್ದೀರಾ, ನೀವು ಇಲ್ಲಿ ಅಳತೆನ ಏನು ತೊಗೊಳ್ತೀರಾ ಅದನ್ನು ಹಾಗೇನೆ ನೀವು ಪೀಸಲ್ಲಿ ಇಟ್ಟು ಕಟ್ ಮಾಡಿ ತೋರಿಸಿ ಅಂತ, ಮಾರ್ಕ್ ಮಾಡೋದನ್ನು ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತು ನಾನು ಇಲ್ಲಿ ಅಳತೆ ತೊಗೊಂಡು ಅದೇ ಅಳತೆನ ಇಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಮಾರ್ಕಿಂಗನ್ನು ಮಾಡ್ತಾ ಇದ್ದೆ, ಹಾಗಾಗಿ ನೆನಪಾಯಿತು ಈ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಇದು ಪಾರ್ಟ್ 1 ಪಾರ್ಟ್ 2ನಲ್ಲಿ ಬರ್ಬೋದು, ಯಾಕೆಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನಿಸುತ್ತೆ. ಹಾಗಾಗಿ ನಾವಿವಾಗ ನಾನು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ತೊಗೊಳ್ತಾ ಇದ್ದೀನಿ. ನಿಮಗೆ ಸಪ್ರೇಟಾಗಿ ತೋರಿಸೋಣ ಅಂತ ನಾನು ಯಾವಾಗಲೂ ಎರಡನ್ನೂ ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕು ಫ್ರಂಟು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೆ. ಇವತ್ತು ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ನಾವು ಉದ್ದನ ತಗೊಳ್ಳುವಾಗ ಬ್ಯಾಕ್ ಸೈಡಿಂದನೇ ಬ್ಲೌಸ್ನ ಉದ್ದವನ್ನು ತಗೊಳ್ಬೇಕು. ಬ್ಲೌಸ್ನ ಉದ್ದ ಬಂದು 13.5 ಇದೆ. ಇಲ್ಲಿ 13.5 ಇದೆ. ನಾವಿವಾಗ 13.5ಗೆ 1.5 ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು. ಯಾಕೆಂದರೆ ಇಲ್ಲಿ ನಾವು ಈ ಬಟ್ಟೆನಲ್ಲಿನೇ ಫೋಲ್ಡ್ ಮಾಡ್ತೀವಿ. ಈ ಥರ ಲೈನಿಂಗ್ ಬಟ್ಟೆಗಾದರೆ ಈ ಥರ 2 ಇಂಚದು ಪೀಸನ್ನ ತಗೊಂಡು ಈ ಥರ ಜಾಯಿಂಟ್ನ ಮಾಡ್ತೀವಿ. ಹಾಗಾಗಿ ಇದರಲ್ಲೇ ಫೋಲ್ಡ್ ಮಾಡೋದ್ರಿಂದ ನಾವು 1.5 ಇಂಚು ಎಕ್ಸ್ಟ್ರಾನ ತಗೊಂಡು ಈ ರೀತಿ 15 ಇಂಚಿಗೆ ಬಂದಿದೆ. 15 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಸ್ಕೇಲಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಇವಾಗ ನೆಕ್ ಎಷ್ಟಿದೆ ಅಂತ ತಗೊಳ್ಳೋದಕ್ಕೆ ನಾನು ಇದರ ಡೀಟೇಲಾಗಿ ಇದರದ್ದು ವಿಡಿಯೋ ಹಾಕಿದ್ದೀನಿ. ನೆಕ್ಕು ತಗೊಳ್ಳೋದು ಈ ಥರ ಇಲ್ಲಿ 2 ಇಂಚಿಗೆ ಬರ್ತಾ ಇದೆ. ಈ ಹಳೆ ವಿಡಿಯೋಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದರೆ ನಿಮಗೆ ಖಂಡಿತವಾಗ್ಲೂ ಈಸಿ ಆಗುತ್ತೆ. ಇವಾಗ ಇಲ್ಲಿ 2 ಇಂಚನ್ನ ನಾನು ನೆಕ್ ತೊಗೊಂಡಲ್ವ, ಅದು ಇಲ್ಲಿ 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಕಟ್ಟಿಂಗಿಗೆ ಇಲ್ಲಿ ಈಗ ಭುಜದ ಈ ಪಟ್ಟಿನ ತಗೊಳ್ಳೋಕ್ಕೆ ನೋಡಿ 2 ಕಾಲಿದೆ. 2 ಕಾಲು ಅಂದರೆ ನಮಗೆ ಮತ್ತೆ ಕಾಲು ಇಂಚು ಎಕ್ಸ್ಟ್ರಾ ಬೇಕು. ನಾನಿವಾಗ 2 ಮುಕ್ಕಾಲನ್ನ ತೊಗೊಳ್ತಿದ್ದೀನಿ. ಇಲ್ಲಿಂದ ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ. ಇಲ್ಲಿ 1/4 ಇಂಚು ಹೋಗುತ್ತೆ, ಇಲ್ಲಿ 1/4 ಇಂಚು ಹೋಗುತ್ತೆ. ಹಾಗಾಗಿ ನಮಗಿಲ್ಲಿ ಜಾಸ್ತಿ ಬೇಕು. 2 ಮುಕ್ಕಾಲು ಇಂಚಿಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಕಂಕಳು ಆರ್ಮೋಲ್ ರೌಂಡ್ ಅಂತೀವಲ್ಲ ಅದನ್ನು ತಗೊಳ್ಳೋದು. ಇದನ್ನು ಬ್ಯಾಕ್ ಸೈಡಿಂದನೇ ತಗೋಬೇಕು. ಫ್ರಂಟ್ ಸೈಡಿಂದ ತಗೊಂಡ್ರೆ ಇಲ್ಲಿ ಶೇಪ್ ತೆಗೆದಿರ್ತೀವಿ, ನಿಮಗೆ ಅದು ಜಾಸ್ತಿ ಬಂದ್ಬಿಡುತ್ತೆ ಅಳತೆ. ಇಲ್ಲಿಂದ ತಗೊಂಡ್ರೆ ಇದೆಲ್ಲ ತಗೊಳ್ಳೋ ವಿಡಿಯೋಗಳು ಇದ್ದಾವೆ ನೋಡಿ. 5.5 ಬರ್ತಾ ಇದೆ ಇದು. ನೀವು ಇಲ್ಲಿಂದ 5.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಎಷ್ಟಿದೆ ಅಂತ ನೋಡಿ. 5 ಪಾಯಿಂಟ್ ಬಂದಿದೆ. ಒಂದು ಗೆರೆ ಬಿಟ್ಟು 5 ಇದೆ. ಅದನ್ನೇ ನೀವಿಲ್ಲಿ ಈ ಕಂಕಳು ಇದನ್ನು ತಗೊಳ್ತಿರಲ್ಲ, ಇಲ್ಲೂ ಕೂಡ 5 ಬರಬೇಕು ಕರೆಕ್ಟಾಗಿ. ಆ ರೀತಿ ಇಲ್ಲೊಂದು ಮಾರ್ಕ್ ಮಾಡಿ, ಮಧ್ಯದಲ್ಲಿ ಇಲ್ಲೊಂದು ಮಾರ್ಕ್ ಮಾಡಿ. ಇದೆಲ್ಲ ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಅಂತ ನಾನು ತಿಳಿಸ್ತಾ ಇರೋದು. ಏಕೆಂದರೆ ಹಿಂದೆ ಮುಂದೆ ಮಾಡ್ಕೊಳ್ಬಾರ್ದು, ಅವಾಗ ಅಳತೆ ಹಾಳಾಗತ್ತೆ ಅಂತ. ಈ ಥರ ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಒಂದ್ಸರಿ ನೋಡ್ಕೊಳ್ಳಿ. 5.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೀಗೊಂದು ಲೈನನ್ನು ಹಾಕ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ಗೆ ನಾವಿಲ್ಲಿ ಈ ಶೇಪ್ನ ತೆಗಿತೀವಲ್ವ, ಈ ಶೇಪ್ನ ತೆಗಿಯೋದಕ್ಕೆ 1/4 ಇಂಚಿಗೆ ಸಾಕು. ಈ ಅಳತೆಗೆ 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದರದ್ದು ವಿಡಿಯೋ ಹಾಕಿದ್ದೀನಿ. ನಾನು ಎಲ್ಲನೂ ಒಂದೊಂದು ಮಾರ್ಕ್ ಮಾಡೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನೀವು ಆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಅದು ಸಪ್ರೇಟ್ ವಿಡಿಯೋನ ನಾನು ಹಾಕಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಹಾಗೆ ಡೀಪು, ಬ್ಯಾಕ್ ಡೀಪು ಎಷ್ಟು ಬರುತ್ತೆ ಅಂತ ಇವಾಗ
ಈಗ ಇಟ್ಬಿಟ್ಟು ನೋಡಿ, ಇಲ್ಲಿಂದನೂ ತೊಗೋಬೋದು, ಹೀಗೂ ತೊಗೊಳ್ಬೋದು ನಾವು. ಇದು 9 ಇಂಚಿಗಿದೆ, 8.25 ಬರುತ್ತೆ, ಇಲ್ಲ 9 ಇಂಚು ಬರುತ್ತೆ. 9 ಇಂಚಿಗೆ ನಾನು ಇಲ್ಲಿಂದ ಮಾರ್ಕನ್ನು ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ 2 ಇಂಚಿಗೆ ನಾವಿಲ್ಲಿ 2 ಇಂಚಿಗೆ ತೊಗೊಂಡಿದ್ದೀವಿ. ಸ್ವಲ್ಪ ಅವ್ರಿಗೆ ಡೀಪ್ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಹೆಚ್ಚಿಸ್ಬೋದು. ನಾನು 2.5 ಇಂಚಿನ ಇಡ್ತಾಯಿದ್ದೀನಿ, ಅರ್ಧ ಇಂಚ್ ಅಷ್ಟೇ. 3 ಇಂಚ್ವರೆಗೂ ನಾವು ತಗೊಳ್ಬೋದು. ಈ ಡೀಪನ್ನ ಜಾಸ್ತಿ ಮಾಡಿದಾಗ ಇಲ್ಲಿ ಕಡಿಮೆ ಮಾಡಬೇಕು ಮತ್ತು ಇಲ್ಲಿಂದ ಕಡಿಮೆನೂ ಮಾಡ್ಕೊಳ್ಬೇಕು. ಅದನ್ನು ತಿಳಿಸ್ಕೊಟ್ಟಿದ್ದೀನಿ, ಹಳೆ ವಿಡಿಯೋಗಳೆಲ್ಲ ಇದೆ ನೋಡಿ. ಇಲ್ಲಿಂದ ಒಂದು ಲೈನನ್ನು ಹಾಕ್ಕೊಳ್ಳಿ, ಶೇಪ್ನ ಕೊಡಿ. ಇಲ್ಲಿ ಎಷ್ಟೇ ಡೀಪು, ಇಲ್ಲಿ ಅಗಲ ಎಷ್ಟೇ ತೊಗೊಂಡ್ರು ಇಲ್ಲಿ 1 ಪಾಯಿಂಟ್ 2 ಪಾಯಿಂಟ್ ಕಡಿಮೆ ಮಾಡಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅವಾಗ ಇಲ್ಲೂ ಕೂಡ ಒಂದು ಅರ್ಧ ಪಾಯಿಂಟ್ ಇಲ್ಲಿ ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಬ್ಯಾಕ್ ಸೈಡಿಗೆ ನಾನು ಸಪ್ರೇಟ್ ಅಳತೆಯನ್ನು ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ನಾವಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಅದೇ ಅಳತೆನೇ ನಾನು ಬ್ಯಾಕ್ ಸೈಡಿಗೂ ತಗೊಳ್ಳೋದು. ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ. ಇದು ಬಂದು 8 ಇಂಚಿದೆ, 8. ಇಲ್ಲಿ 8 ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಇವಾಗ 8 ಇಂಚ್ ಅಂದರೆ ಈ ಥರ 4 ಫೋಲ್ಡನ್ನ ಮಾಡಿದ್ರೆ ನಿಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. 32 ಸೈಜ್ದು ಈ ಥರನೇ ಅಳತೆನ ತೊಗೊಂಬಿಡಿ, ನಿಮ್ಗೆ ಈಸಿ ಆಗುತ್ತೆ. ಲೆಕ್ಕ ಹಾಕ್ಕೊಂಡು ಕೂತ್ಕೊಳ್ಳಲ್ಲ, ನಾನು ಟೇಪಲ್ಲೇ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇದು 32 ಸೈಜ್ದು. ಇವಾಗ ಇಲ್ಲಿ 8 ಇಂಚಿಗೆ ಮಾರ್ಕ್ ಆದಮೇಲೆ 2 ಇಂಚು ಇಲ್ಲಿ ಮಾರ್ಜಿನ್ಗೆ ಬೇಕಲ್ವ ಸ್ಟಿಚಿಂಗ್ ಹಾಕೋದಕ್ಕೆ, 2 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ಸೊಂಟದ ಸುತ್ತಳತೆ ಈ ಥರನೇ ತೊಗೊಳ್ಳಿ, ಎಲ್ಲೂ ಗ್ಯಾಪ್ ಕೊಡಬೇಡಿ, ಲೂಸ್ ಬಿಡಬೇಡಿ, ನೀಟಾಗಿ ಈ ಥರ ಇಟ್ಕೊಂಡು ತೊಗೊಳ್ಳಿ. ಇದು ಕೂಡ 32ನೇ ಇದೆ. ಇದು ಸೊಂಟದ ಸುತ್ತಳತೆನೂ 32ನೇ ಇದೆ. ಇದನ್ನು ನಾವು ಈ ಥರ ಟೇಪಲ್ಲಿ ಈ ರೀತಿ 4 ಮಾಡಿದ್ರೆ 8 ಇಂಚಿಗೆ ಬಂತಿದ್ದನು. ಇದನ್ನು ಇಲ್ಲಿ ಮಾರ್ಕ್ ಮಾಡಿ, 8 ಇಂಚಿಗೆ ಒಂದು ಮಾರ್ಕನ್ನ ಮಾಡಿಕೊಂಡು ಇಲ್ಲಿ ನಾವು ಡಾಟ್ಸ್ ಹಿಡಿತೀವಲ್ಲ, ಈ ಡಾಟ್ಸ್ ಹಿಡಿತೀವಲ್ವ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಬೇಕು. ಆಮೇಲೆ ಇಲ್ಲಿ ಸ್ಟಿಚ್ ಹಾಕ್ತೀವಲ್ವ ಅದಕ್ಕೆ 2 ಇಂಚು, 2 ಸೇರಿ 3 ಇಂಚು ಎಕ್ಸ್ಟ್ರಾನ ತೊಗೊಳ್ತೀನಿ. ಇಲ್ಲಿಂದ ಇಲ್ಲಿ ಸೊಂಟದ ಸುತ್ತಳತೆ ಕರೆಕ್ಟು ಅಳತೆ ಬಂದು 8 ಇಂಚಿದೆ. ನಮಗೆ ಇಷ್ಟು ಬೇಕು. ಇನ್ನು ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಹಾಕೋದಕ್ಕೆ ಮತ್ತು ಡಾಟ್ಸ್ ಹಿಡಿಯೋದಕ್ಕೆ ಬೇಕಲ್ಲ, ಹಾಗಾಗಿ 3 ಇಂಚಿಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಮಾತ್ರ 2 ಇಂಚನ್ನ ತೊಗೊಂಡಿರೋದು, ಇಲ್ಲಿ ಯಾವುದೂ ಡಾಟ್ಸ್ ಬರೋದಿಲ್ವಲ್ಲ, ಹಾಗಾಗಿ ಇಲ್ಲಿಂದ ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಕಟಿಂಗಿಗೆ ಈಸಿ ಆಗುತ್ತೆ ಅಂತ. ನಮಗೆ ರೆಡಿ ಬೇಕಾಗಿರೋದು ಇಲ್ಲಿ, ನಮಗಿಲ್ಲಿ ರೆಡಿ ಬೇಕಾಗಿರೋದು ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಇದನ್ನು ಇವಾಗ ಕಟ್ಟಿಂಗನ್ನು ಮಾಡಿಬಿಡ್ತೀನಿ. ಬಟ್ಟೆಯನ್ನು 2 ಫೋಲ್ಡಿಂಗಲ್ಲಿ ಹಾಕ್ಕೊಂಡು ಕಟ್ ಮಾಡಬೇಕು. ಫ್ರಂಟು ಮತ್ತು ಬ್ಯಾಕನ್ನು 2 ಒಟ್ಟಿಗೆ ಕಟ್ ಮಾಡುವಾಗ 4 ಫೋಲ್ಡಿಂಗನ್ನು ಮಾಡ್ಕೊಂಡಿರಬೇಕು. ಕ್ಲೋಸ್ ಇರೋ ಅಂಥದ್ದು ನಮ್ಮ ಕಡೆ ಇರಬೇಕು, ಓಪನ್ ಇರೋ ಅಂಥದ್ದು ನಮಗಿನ್ನ ಮುಂದೆ ಇರಬೇಕು. ನಿಮಗೆ ಈ ವಿಡಿಯೋದಲ್ಲಿ ಅರ್ಧ ಕಾಣ್ತಾ ಇರ್ಬೋದು, ನಾನು ಬ್ಯಾಕದು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ, ಆ ರೀತಿ ನೋಡಿಕೊಂಡು ನೀವು ಬಟ್ಟೆಯನ್ನು ಹಾಕ್ಕೊಳ್ಳಿ. ಕಳೆದ ವಿಡಿಯೋಗಳಲ್ಲೂ ನಾನು ಬಟ್ಟೆನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತಿಳಿಸಿದ್ದೀನಿ. ನಿಧಾನವಾಗಿ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಈ ಥರ ಓಪನ್ ಇರೋದು ಈ ರೀತಿ ಮುಂದೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ನಿಧಾನವಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ.
ನನಗೆ ಎರಡೆರಡು ಆಗುತ್ತೆ ಅಂತಲೇ ನಾನು ಒಂದೇ ಸರಿ ಕಟ್ಟಿಂಗನ್ನು ಮಾಡ್ಕೊಂಡು ಬಿಡೋದು, ಬ್ಯಾಕು ಮತ್ತು ಫ್ರಂಟನ್ನು. ನನಗೆ ಈ ವಿಡಿಯೋ ಎಲ್ಲ ಮಾಡಿಕೊಂಡು ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ, ಆದರೆ ಇವು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲಿಗ. ಇದು ಬ್ಯಾಕ್ ಸೈಡ್ ಕಟ್ಟಿಂಗ್ ಆಯಿತು. ಇವಾಗ ಇಲ್ಲಿ ನಾಚನ್ನ ಹಾಕ್ಕೊಳ್ಳಿ. ಇಲ್ಲಿ 1.5 ಇಂಚು ಫಸ್ಟು ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ, 1/4 ಇಂಚಿಗೆ. ಆಮೇಲೆ ಇದನ್ನು 1 ಇಂಚಿಗೆ ಫೋಲ್ಡ್ ಮಾಡಿ, ನಿಮಗೆ ಅವಾಗ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗು. ಇದಿಷ್ಟು ಬ್ಯಾಕ್ ಸೈಡ್ದು ಆಯಿತು.